ಯಾಂಕ್ಲಿಂಗ್ ಪಾಟೀಲ್ ಕೋಳ್ಪೂರ್, ಪ್ರಧಾನ ಕಾರ್ಯದರ್ಶಿಗಳು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಕಲಬುರಗಿ ಮತ್ತು ಶ್ರೀ ಷಣ್ಮುಖ ಶಿವಯೋಗಿಗಳ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಕೋಳ್ಪೂರ್ ಇದ್ದು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಜೇವರ್ಗಿ ಘಟಕ ಮತ್ತು ಶ್ರೀ ಷಣ್ಮುಖ ಶಿವಯೋಗಿಗಳ ಸೇವಾ ಟ್ರಸ್ಟ್ ಕೋಳ್ಪೂರ್ ವತಿಯಿಂದ ಇದೇ ಮಾರ್ಚ್ 11, 2024ರಂದು ಜೋಗಿಕೊಳ್ಳ ಕೋಳ್ಪೂರದಲ್ಲಿ ನಾವು ಷಣ್ಮುಖ ಶಿವಯೋಗಿಗಳ ಜಯಂತಿ ಉತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಶ್ರೀ ಬಸವಲಿಂಗ ಪಟ್ಟದೇವರು ನಾಡೋಜ ಶ್ರೀ ಬಸವಲಿಂಗ ಪಟ್ಟದೇವರು ಬಾಲ್ಕಿ ಇವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಜೋಗಿಕೊಳ್ಳದ ಒಂದು ವಿಶಿಷ್ಟತೆ, ಆ ಒಂದು ಸ್ಥಾನದ ಬಗ್ಗೆ ಒಂದು ದೊಡ್ಡ ಕಾದಂಬರಿಯನ್ನೇ ರಚಿಸಿದಂಥ ಡಾಕ್ಟರ್ ತಿಪ್ಪೇರುದ್ರ ಸ್ವಾಮಿಗಳವರ ಸುಪುತ್ರಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿಯಾಗಿ ಬಿ ನಂಜುಂಡ ಸ್ವಾಮಿ ವಿಶೇಷ ಉಪನ್ಯಾಸಕರಾಗಿ ತುಮಕೂರಿನಿಂದ ಅವರು ಆಗಮಿಸಲಿದ್ದಾರೆ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರು ಅವರು ಉದ್ಘಾಟಿಸಲಿದ್ದಾರೆ. ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಶಿವರಾಜ್ ಪಾಟೀಲ್ ರದ್ದೇವಾಡಿ, ಕೇದಾರಲಿಂಗಾಯಿ ಹಿರೇಮಠ್, ಅಲ್ಲಂಪ್ರಭು ಪಾಟೀಲ್ ದಕ್ಷಿಣ ಶಾಸಕರು ಅವರು ಕೂಡ ಭಾಗವಹಿಸಲಿದ್ದಾರೆ ಮತ್ತು ಶಂಕರ್ ಬಿದ್ರಿ IPS ಅಧಿಕಾರಿಗಳು ಅವರು ಕೂಡ ಭಾಗವಹಿಸಲಿದ್ದಾರೆ. BR ಚೌಕಿಮಠ್ ರಿಟೈರ್ಡ್ DYSP ಬಿಜಾಪುರ ಅವರು ಕೂಡ ಭಾಗವಹಿಸಲಿದ್ದಾರೆ. ಈ ಒಂದು ಮೊನ್ನೆ ನಮ್ಮ ಕೋಳ್ಪೂರ್ ಗ್ರಾಮದಲ್ಲಿ ನೂತನವಾಗಿ ಒಂದು ಸಿದ್ದಬಸವೇಶ್ವರ ಟ್ರಸ್ಟ್ ಕಮಿಟಿ ರಚನೆ ಆಗಿದೆ. ಆ ಸಮಿತಿಯ ಸರ್ವ ಸದಸ್ಯರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಸನ್ಮಾನ ಕಾರ್ಯಕ್ರಮಗಳನ್ನು ನಾವು ಇಟ್ಟುಕೊಂಡಿದ್ದೇವೆ. ಈ ಒಂದು ಷಣ್ಮುಖ ಶಿವಯೋಗಿಗಳ ಜಯಂತಿ ಮತ್ತು ಅಭಿನಂದನೆ ಕಾರ್ಯಕ್ರಮದ ಒಂದು ಹಮ್ಮಿಕೊಂಡಂಥ ಉದ್ದೇಶ ಏನಂದ್ರೆ, ಇನ್ನು ಬಸವನ ಬಾಗೇವಾಡಿ ಏನು ಪ್ರಾಧಿಕಾರ ರಚನೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಬಸವ ಕಲ್ಯಾಣದ ಯಾವ ರೀತಿ ಅನುಭವ ಮಂಟಪ ಆಗ್ತಾಯಿದೆ, ಅದೇ ರೀತಿಯಲ್ಲಿ ಒಂದು ಕೋಳ್ಪೂರನ್ನು ಒಂದು ಪ್ರಾಧಿಕಾರ ರಚನೆ ಮಾಡಿ ಆ ಒಂದು ಸ್ಥಾನವನ್ನು ಇನ್ನೂ ಜಗತ್ತಿಗೆ ಎಲ್ಲ ಶರಣಾಭಿಮಾನಿಗಳು ನೋಡಬೇಕಾಗಿದೆ. ಒಂದು ಪ್ರವಾಸೋದ್ಯಮ ಇಲಾಖೆಯಾಗಲಿ ಮತ್ತು ಸರ್ಕಾರದ ಯಾವುದೇ ಒಂದು ಸ್ಕೀಮ್ನಲ್ಲಿ ಅಥವಾ ಸೌಲಭ್ಯವನ್ನು ಆ ಸ್ಥಾನಕ್ಕೆ ಒದಗಿಸಿ ಆ ಸ್ಥಾನವನ್ನು ಎಲ್ಲ ಕಲಬುರಗಿ ಜಿಲ್ಲೆ ಇಡೀ ರಾಜ್ಯದ ಎಲ್ಲ ಜನತೆ ಬಂದು ಅಲ್ಲಿ ಷಣ್ಮುಖ ಶಿವಯೋಗಿಗಳ ದರ್ಶನ ತೆಗೆದುಕೊಳ್ಳಬೇಕೆಂದು ನಾನು ಈ ಮೂಲಕ ಕಳಕಳಿ ಮನವಿಯನ್ನು ಮಾಡುತ್ತೇನೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಅಮೃತಗೌಡ ಪಾಟೀಲ್ ಅವರು ಒಂದೆರಡು ಮಾತಾಡ್ತಾರೆ. ಹಿರೇಮಠ ಹುಲ್ಲೂರು, ಗೌರವಾಧ್ಯಕ್ಷರು ಜೇವರ್ಗಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ತು ಜೇವರ್ಗಿ. ನಮ್ಮ ಜೇವರ್ಗಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಹಾಗೂ ಶ್ರೀ ಷಣ್ಮುಖ ಶಿವಯೋಗಿಗಳ ಟ್ರಸ್ಟ್ ಕಮಿಟಿ ಕೋಳ್ಕೂರು ಇವೆರಡೂ ಸಂಯುಕ್ತಾಶ್ರಯದಲ್ಲಿ ನಾವು ದಿನಾಂಕ 11/3/2024 ಸೋಮವಾರದಂದು ಮುಂಜಾನೆ 11:30 ಗಂಟೆಗೆ ಜೋಗಿಕೊಳ್ಳ ಕೋಳ್ಕೂರದಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ಅಂದರೆ ಷಣ್ಮುಖ ಶಿವಯೋಗಿಗಳ ಜಯಂತಿಯನ್ನು ಆಚರಿಸಲಿದ್ದೇವೆ. ಈ ಒಂದು ಜಯಂತಿ ಪ್ರಯುಕ್ತ ಬಾಲ್ಕಿ ಪಟ್ಟದೇವರು ಬಸವಲಿಂಗ ಪಟ್ಟದೇವರು ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ ಬಂದ ಪ್ರಯುಕ್ತ ನಾವು ಅವರನ್ನು ಇದೇ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ IPS ಹಿಂದಿನ ಅಧಿಕಾರಿಗಳು ಡಾಕ್ಟರ್ ಶಂಕರ ಬಿದ್ರಿಯವರು ಕೂಡ ಬೆಂಗಳೂರಿನಿಂದ ಆಗಮಿಸಲಿದ್ದಾರೆ ಮತ್ತು ಡಾಕ್ಟರ್ ನಂಜುಂಡ ಸ್ವಾಮಿ ತುಮಕೂರು ಇವರ ಸುಪುತ್ರಿಯವರು HT ಶೈಲಜಾ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅವರಿಗೂ ಕೂಡ ನಾವು ಸನ್ಮಾನ ಸಮಾರಂಭ ಏರ್ಪಡಿಸಲಿದ್ದೇವೆ. ಈ ಒಂದು ಸಮಾರಂಭಕ್ಕೆ ಕಲಬುರಗಿಯಿಂದ 100 ಜನ ಶರಣ ಭಕ್ತರು ಮತ್ತು ಜೇವರ್ಗಿ ತಾಲೂಕಿನ ಶರಣ ಭಕ್ತರು ಆಗಮಿಸ್ತಾ ಇದ್ದಾರೆ. ಈ ಒಂದು ಭವ್ಯ ಕಾರ್ಯಕ್ರಮವನ್ನು ಜೇವರ್ಗಿಯ ಜನಪ್ರಿಯ ಶಾಸಕರಾದ ಶ್ರೀಮಾನ್ ಡಾಕ್ಟರ್ ಅಜಯ್ ಸಿಂಗ್ ರವರು ಉದ್ಘಾಟಿಸಲಿದ್ದಾರೆ. ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಮಾನ್ ಅಲ್ಲಂಪ್ರಭು ಪಾಟೀಲರು ಮತ್ತು ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳ್ ಮತ್ತು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶ್ರೀಮಾನ್ ನೀಲಕಂಠರಾವ್ ಮುಲಿಗೆ, ಶ್ರೀಮಾನ್ ಕೇದಾರಲಿಂಗಾಯಿ ಹಿರೇಮಠ್, ಶ್ರೀಮಾನ್ ಶಿವರಾಜ್ ಪಾಟೀಲ್ ರದ್ದೇವಡಿಗೆ ಅವರು
ಈ ಒಂದು ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸ್ತಾ ಇದ್ದಾರೆ. ಈ ಒಂದು ಪಾಟೀಲ್ ಕೋಳ್ಕೂರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು. ಏನು ಇಲ್ಲಿವರೆಗೆ ಮಾತಾಡಿದಂಥ ನಮ್ಮ ಶಾಂತಲಿಂಗ ಪಾಟೀಲರು, ಚನ್ನಮಲ್ಲಯ್ಯ ಮಂತ್ಯವರು ಮತ್ತು ನಮ್ಮ ಮಾದಪ್ಪ ಚಿಕ್ಕ ಸಾವುಕಾರರು ಏನು ಮಾತಾಡಿದ್ರು ಆ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೇನಂದ್ರೆ ನಾವೆಲ್ಲರೂ ಗ್ರಾಮಸ್ಥರು ಕೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಾಗಿ ಮಾಡ್ತೀವಿ. ಎಲ್ಲರೂ ಬಂದೇನೋ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ನಿಮ್ಮಲ್ಲಿ ಕಳಕಳಿಯ ಮನವಿ. ಜೋಗಿ ತಾಲೂಕು ಕೋಳ್ಕೂರಿನಲ್ಲಿ ಹಮ್ಮಿಕೊಳ್ಳದ ಕಾರ್ಯಕ್ರಮಕ್ಕೆ ಏನೊಂದು ಹಮ್ಮಿಕೊಳ್ಳಲಾಗಿದೆ. ಹಿರಿಯರ ಕೋಳ್ಕೂರು ನೇತೃತ್ವ ಶಾಂತಲಿಂಗ್ ಪಾಟೀಲ್ ಕೋಳ್ಕೂರವರು ಮತ್ತು ಚನ್ನಮಲ್ಲಯ್ಯ ಸ್ವಾಮಿಯವರು ಮತ್ತು ನಮ್ಮ ಹಿರಿಯ ಮುಖಂಡರಾದ ಆದಪ್ಪ ಶಿಕೆದವರು ಮತ್ತು ನಮ್ಮ ಯುವ ಸಾಹಿತಿಗಳಾದಂಥ ಗಿರೀಶ್ ಗೌಡ ಇನಾಮದಾರ್ ಕಲಬುರ್ಗಿಯವರು, ಅಮೃತಗೌಡ ಪಾಟೀಲ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೋಳ್ಕೂರು ಇವರು ಮತ್ತು ನಮ್ಮ ರಾಜ್ಕುಮಾರ್ ಜೈನ್, ರಾಜ್ಕುಮಾರ್ ಕೂಡಿಯವರು, ಇನ್ನೂ ಅನೇಕ ಜವರ್ಗಿ ತಾಲೂಕಿನ ಸಕಲ ಭಕ್ತಾದಿಗಳು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ.